ನಮಸ್ಕಾರ, ಎಲ್ಲರಿಗೂ ವೈಎಸ್ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾವೊಂದು ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ಏನಂದ್ರೆ ದೇಹ ಚೆನ್ನಾಗಿರೋ ಬಗ್ಗೆ, ಜಿಮ್ ಬಗ್ಗೆ ಮಾತಾಡೋಣ ಅಂತ. ಅದಕ್ಕೋಸ್ಕರ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ನಮ್ಮ ಮನೋಜ್ ಅವರು ಇದ್ದಾರೆ, ಜಿಮ್ ಟ್ರೈನರ್ ಆಗಿ. ಅವ್ರನ್ನ ಸ್ವಾಗತ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಎಲ್ಲ ಸರ್ ನಮಸ್ತೆ. ಹಾಯ್ ಸರ್, ನನ್ನ ಹೆಸರು ಮನೋಜ್ ಅಂತ. ನಿಮ್ಮ ಸಕ್ಸಸ್ ಬಗ್ಗೆ ಏನಾದ್ರು ಮಾತಾಡಕ್ಕೆ ಇಷ್ಟಪಡ್ತೀರಾ ಸರ್? ಸಕ್ಸಸ್ ಅಂದ್ರೆ ತುಂಬಾ ಕಷ್ಟಪಟ್ಟು ಬೆಳೆದಿರೋದು. ಯಾರು ಇಷ್ಟು ಮಟ್ಟದಲ್ಲಿ ಬೆಳಿಬೇಕು ಅಂದ್ರೆ ನನ್ಗೆ ತುಂಬಾ ಫ್ಯಾನ್ಸ್ ಕಾರಣ, ಜನ, ಕರ್ನಾಟಕದ ಜನ ಕಾರಣ. ಅದು ಎಮೋಷನಲ್ ಆಗ್ಬಿಡತ್ತೆ ಒಂದೊಂದ್ಸಲ. ನಾನು ಅಂತ ಅಲ್ಲ, ತುಂಬಾ ಜನ ನನ್ನ ಇಂಟರ್ವ್ಯೂ ಮಾಡೋರು ತುಂಬಾ ಜನ ಎಮೋಷನಲ್ ಆಗಿದ್ದಾರೆ. ನೀವು ಅಂತಲ್ಲ, ಅದು ಈ ತರ ಬೆಳ್ದಿರೋದು ತುಂಬಾ ಜನರಿಗೆ ನನ್ ನೋಡಿದ್ರೆ ಒಂಥರ ಹೊಟ್ಟೆ ಊರಿನೂ ಇದೆ. ಹಂಗಂತ ಸಕ್ಸಸ್ ಆಗಿದ್ದಾನೆ, ಒಳ್ಳೆ ಹುಡುಗ, ಒಳ್ಳೆ ಇಷ್ಟು ಚಿಕ್ಕ ಮಟ್ಟದಿಂದ ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ತುಂಬಾ ಎಲ್ರಿಗೂ ಖುಷಿನೂ ಇದೆ. ನನ್ಗೆ ಖುಷಿ ಇದೆ ಸರ್. ನೆಕ್ಸ್ಟ್ ಏನಂದ್ರೆ, ಈಗ ನಮ್ ಜೊತೆ ಯಾರೇ ಬಂದ್ರು ಯಾ ಶೋರ್ ನೋಡ್ರಿ, ಅದು ಪ್ರೋಗ್ರಾಮ್ ಸಖತ್ತಾಗಿತ್ತು. ಅದು ನೀವೇ ನಡೆಸ್ಕೊಟ್ಟಿರ್ತಾನೆ, ಸಖತ್ತಾಗಿತ್ತು. ಆಡ್ಸ್ ಅಂದ್ರೆ ಇಲ್ಲಿ ಎಕ್ವಿಪ್ಮೆಂಟ್ ಏನಿಲ್ಲ. ಅಲ್ಲ ಅಲ್ಲ ಪುಷಪ್ಸ್ ಹೊಡಿಬೋದು, ಹಂಗಂತ ಏನಿಲ್ಲ. ಈ ಶರ್ಟ್ ಗಲೀಜ್ ಆಗತ್ತೆ ಅಂತ ಕೊಡ್ತೀನಿ, ಅದು ಆಮೇಲೆ ಮಾಡೋಣ, ಅದೇನ್ ತೊಂದ್ರೆ ಇಲ್ಲ. ಮತ್ತೆ ನಮ್ದು ಬಂದ್ಬಿಟ್ಟು ನಮ್ದು ಇಲ್ಲ ಆಗತ್ತೆ. ಎಲ್ಲಿ ಅಂದ್ರೆ ಕಲ್ಬುರ್ಗಿ ಆಗತ್ತೆ. ಅಲ್ಲೇ ನಾವು ಓದಿದ್ದು ಇಂಜಿನಿಯರಿಂಗ್ ಮಾಡ್ದೆ. ಆಮೇಲೆ ಇದೆಲ್ಲ ಬೇಡ, ಇಂಜಿನಿಯರಿಂಗ್ ಎಲ್ಲ ಬೇಡ, ಸುಮ್ನೆ ಯಾಕೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕು ಅಂತ ನಂದಾಗೆ ಓನ್ ಜಿಮ್ ಸ್ಟಾರ್ಟ್ ಮಾಡ್ದೆ. ಜಿಮ್ ದಿನ ಅಲ್ಲ ಸರ್, ವರ್ಷ. ಜನ ಲೆಕ್ಕ ಇಲ್ಲ ಸರ್. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್. 1000 crore ಮೇಲೆ ಇದೆ. ನಾನ್ ಹೇಳೋದು ಒಂದು, ಯಾರ ಹಿಂದೆ ಮಾತಾಡ್ಲಿ ಮುಂದೆ ಮಾತಾಡ್ಲಿ, ನನಗೆ ನನ್ನ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರೆ, ಅದೊಂದು ಹೇಳ್ತೀನಿ. ಎಲ್ಲೇ ಆದ್ರೂನು ಅದೇ ನನಗ್ ಗೊತ್ತು. ನಾನು ಅದಕ್ಕೆ ಎಲ್ಲೂ ಪ್ರೋಗ್ರಾಮ್ಗೆಲ್ಲ ಬರಲ್ಲ. ಈ ತರ ಇಂಟರ್ವ್ಯೂ ಎಲ್ಲ ತುಂಬಾ ಕರೀತಾ ಇರ್ತಾರೆ. ಅದೇನು ಇವರು ಸುಪ್ರೀತಾ ಮತ್ತೆ ರಾಘು ಸರ್ ಅವರು ಪಾಡ್ಕಾಸ್ಟ್ ಓಪನ್ ಮಾಡಿದ್ವಿ, ನೀವೇ ರಿಬ್ಬನ್ ಕಟ್ ಮಾಡಿ ಅಂತಾನು ಹೇಳಿದ್ರು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಚೆನ್ನಾಗಿದೆ ಸ್ಟುಡಿಯೋ ಎಲ್ಲ ನೋಡಿದೆ. ಅವ್ರು ಹೇಳಿದ್ರು, ನೀವು ಬಂದಿದ ತಕ್ಷಣ ನಮ್ಗೆ ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ತಗೋತೀವಿ ನಿಮ್ದು ಅಂತ ಹೇಳಿದ್ರು. ಸೊ ನಾನು ಓಕೆ ಅಂತ ಹೇಳಿದೆ. ಬಿಸಿ ಇದ್ದೀನಿ, ನಿಮಗೆ ಗೊತ್ತು ನಾನು ಎಷ್ಟು ಬಿಸಿ ಇರ್ತೀನಿ ಅಂತ. ನೀವು ನಿನ್ನೆ ಫೋನ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು ಬರ್ತೀನಿ ಅಂತ. ಅದೇ ನಿಮ್ಗೆ ಫೋನ್ ಮಾಡಿದ್ದೆ, ಹೇಳ್ದೆ ನಾನು ಬರ್ತೀನಿ ಅಂತ. ರಾಘು ಸರ್ ತುಂಬಾ ಇನ್ವೈಟ್ ಮಾಡಿ ಅವರು ನನಗೆ ರಿಕ್ವೆಸ್ಟ್ ಮಾಡಿದ್ರು ಕೂಡ, ಅವರು ಕೂಡ ಇದು ಮಾಡಿದ್ರು. ಏನು ಸುಪ್ರೀತಾ ಮ್ಯಾಮ್ ಮತ್ತು ರಾಘು ಸರ್ ಏನು ಮಾಡಿದಾರಲ್ಲ ಪಾಡ್ಕಾಸ್ಟ್ ಆ್ಯಂಡ್ ಈ ಏನು YI ಸ್ಟುಡಿಯೋ ಅಂತ ಮಾಡಿದ್ದಾರೆ. ಸಖತ್ತಾಗಿದೆ, ಚೆನ್ನಾಗಿದೆ. ಇನ್ನು ಸಿಂಗಾಪುರ್ಗೆ ನಂದು ಸಿಕ್ಕಿಗೆ ಅಂದರೆ, ನಾನು ನಿಮ್ಗೆ ಗೊತ್ತು ನಾನು ಎಷ್ಟು ಜಿಮ್ ಟ್ರೈನರ್ ಅಲ್ವಾ. ಅಲ್ಲಿ ಒಂದು ಇಂಗ್ಲೀಷ್ ಮೂವಿದು ಹೀರೋ ಇದ್ದಾನೆ, ಬ್ರಾಡ್ಲೆ ಅಂತ. ಅವನಿಗೆ ನಾನು ಟ್ರೈನ್ ಅಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇದು ಅಭಿಷೇಕ್ ಅಂಬರೀಶ್ ಅವ್ರು ಮೊನ್ನೆ ಹೇಳ್ತಾ ಇದ್ರು ಯಾವ್ದೋ ಟಿವಿ ಇಂಟರ್ವ್ಯೂ ಅಲ್ಲಿ. ಯಾರು? ಅಭಿಷೇಕ್ ಅಂಬರೀಶ್ ಅವರು. ಯಾ ಶೋರ್, ಅವ್ರು ಗೊತ್ತು. ನನ್ ಮೇಲೆ ಆಣೆ ಇಟ್ಟಳು. ಅವ್ರು ಹೇಳ್ತಾ ಇದ್ರು ಪ್ರದೀಪ್ ಅವರು ನಮ್ಗೆ ಟ್ರೈನಿಂಗ್ ಮಾಡ್ತಾರೆ. ಹೌದು, ನಾನೇ ಟ್ರೈನ್ ಮಾಡಿ. ಯಶ್ ಅವರು ಹೇಳ್ತಾ ಇದ್ರು. ಯಶ್ ಅವ್ರು ಮಾಡಿದ್ದು ಎಲ್ಲೂ ಕೂಡ ನಾನು ಪಬ್ಲಿಕ್ ಅಲ್ಲಿ ಹೇಳಕ್ ಹೋಗಿಲ್ಲ. ಹೇಗ್ ಸರ್, ಏನಕ್ಕೆ? ಅದು ಯಾವ ಮಹಾನುಭಾವ ಹೇಳಿದ್ನೋ ನನ್ನ ಲೈಫಲ್ಲಿ ನನಗೆ ಅದು ಇದು ಇಲ್ಲ ಏನೂ ಇಲ್ಲ ಆಮೇಲೆ ಬುಲ್ಶಿಟ್ಗಳು ಮಾತಾಡಬಾರ್ದು. ಏನಕ್ಕಂದ್ರೆ ಅವ್ರು ನೋಡಿ ಅಷ್ಟೊಂದು ಸಖತ್ತಾಗಿ ಆಗಿದ್ದಾರೆ. ಮತ್ತೆ ನನಗೆ ಬಿಸಿ ಬೇರೆ ಅದೀನಿ. ನೀವ್ ಹೇಳ್ಕೊಂಡ್ರೆ ನಿಮ್ಮ ಹೆಸರಿಂದ ಮೇಲ್ ಹೋಗ್ತಿತ್ತಲ್ಲ, ಮೇಲೆ ಬರತ್ತೆ, ಅವೆಲ್ಲ ನನಗೆ ಇಷ್ಟ ಇಲ್ಲ ಜಾಸ್ತಿ. ಇವಾಗ ಇಷ್ಟು ಬೆಳೆದಿರೋದೇ ಸಾಕು. ಏನ್ ಬೆಳೆದಿದೆ ಸರ್ ಇವಾಗ? ಅಷ್ಟರಲ್ಲಿ ಏನೇನ್ ಬೆಳೆದಿದೆ? ನಿಮ್ ಹೆಸರು ಕಾಮಿಡಿ ಬೆಳೆದಿದೆ ಸರ್. ತುಂಬಾ ಸೀರಿಯಸ್ ಆಗಿರೋದು ಬೇಡ ಪಾಡ್ಕಾಸ್ಟ್ ಅಂತ ಸ್ವಲ್ಪ. ಅದೇ ಬೆಳೆದಿದೆ, ಚೆನ್ನಾಗಿ ಬೆಳೆಸಿದ್ದಾರೆ ಜನರು ಕೂಡ. ಅದಕ್ಕೆ ನಾನು ಇವಾಗ
ತುಂಬ ಇಂಟರ್ವ್ಯೂಗೆಲ್ಲ ಹೋದಾಗ ಕೇಳ್ತಾರೆ, ಈ ಥರ ನೀವು ಇಷ್ಟೊಂದು ಬ್ಯುಸಿ ಇರ್ತೀರಾ, ಎಲ್ಲೂ ಕೂಡ ಇಂಟರ್ವ್ಯೂನೂ ಕೊಡಲ್ಲ, ಎಲ್ಲೂ ಕೂಡ ಮಾತಾಡಲ್ಲ ಅಂತ. ನಾನು ಜಾಸ್ತಿ ಮಾತು ಆಡೋಕ್ಕೆ ಹೋಗಲ್ಲ. ಓಕೆ, ನನಗೆ ಖುಷಿ ಇದೆ. ಗೊತ್ತು ಕಲಬುರ್ಗಿಲಿ ನಾನು ಹುಟ್ಟಿ ಬೆಳೆದಿರೋದು. ಕಲಬುರ್ಗಿಲಿ ಇವಾಗ ಹೆಂಗೆ ನಡೀತದೆ, ಯಾವ ಥರ ಕಲಬುರ್ಗಿ ಇಂಪ್ರೂವ್ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಿದೆ. ತುಂಬ ಜನ ನನಗೆ ಪಾಲಿಟಿಕ್ಸ್ಗೆ ಇಳೀರಿ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ಇನ್ನೂರು ಅಂತ ಅಲ್ಲ, ನಮ್ಮದು ಗೊತ್ತಲ್ಲ ಹೆಂಗಿದೆ ಅಂತ. ಹೈ ಕ್ರಾಸ್ ಜಿಮ್ ನಮ್ಮದು ಹೆಂಗಿದೆ ಅಂತ ನಿಮ್ಗೆ ಗೊತ್ತು. ಸೊ 15,000 ಇದೆ, ಬಟ್ ನಾನು ಇನ್ನೂ ಜನರಿಗೆ ಕಡಿಮೆ ಆಗಬೇಕು ಅಂತ 7,000. ಆದ್ರೂ ಇನ್ನ ಕಮ್ಮಿ ಇಟ್ರು ನಿಮ್ ಕೈಯಲ್ಲಿ ನಿಮ್ಮ ಹತ್ರ ಈಗ ಏನೋ 6 ರೋಲ್ಸ್ ರಾಯ್ಸ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಹೌದು, ಮೊನ್ನೆ ನಾವು ಬೆನ್ನಲ್ಲಿ ತಗೊಂಡ್ರಂತೆ. ಬೆನ್ನಲ್ಲಿ ತಗೊಂಡೆ, ಬಟ್ ಇಡಕ್ಕೆ ಜಾಗ ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದೇನು ಬೇಡದ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ಇಲ್ಲ ಅಂತ ಮಾರಾಕ್ಬಿಟ್ಟೆ. ಸೊ ಅದೊಂದು ಇದೆ. ಆಲ್ಮೋಸ್ಟ್ ತುಂಬ ಕಾರ್ಸ್ಗಳಿವೆ. ಆದರೆ ನಾನು ಏನಕ್ಕೆ ಅಂದರೆ ಕಾರ್ಸೆಲ್ಲ ನಾನು ಎಲ್ಲ ಓಡೋದು. ಪ್ರೈವೇಟ್ ಜೆಟ್ ಕೂಡ ಗೊತ್ತು ತಾನೇ, ಹೇಳಿದ್ದಲ್ಲ, ಪ್ರೈವೇಟ್ ಜೆಟ್ ಕೂಡ ಇದೆ. ಇವತ್ತು ನಾನು PA ಫೋನ್ ಮಾಡ್ತಾ ಇದ್ದೀನಿ. ಇಲ್ಲ ರಿಸೀವ್ ಮಾಡಿ ಮಾತಾಡಿ. ಇಲ್ಲ ನೋ ಪ್ರಾಬ್ಲಮ್. ಹಲೋ, ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ. ಹಲೋ, ಎಲ್ಲಿ ಕಲ್ತಿದ್ದು ನೀವು ಇಂಗ್ಲಿಷ್? ಅದು ಕಾರು ಆಡಿ ತಂದಿದ್ಯಾ? ಯಾವ್ದು ತಂದಿದ್ದೆ? ಬೆನ್ಸಾ? ಒಂದು ಕೆಲಸ ಮಾಡಲ್ಲ, ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ಟು ಬಾ. ಇಲ್ಲಿ ಮೇಲ್ಗಡೆ ಊಟ ಆಯ್ತಾ ನಿಂದು? ಒಂದು ಕೆಲಸ ಮಾಡು, ಮೇಘನ ಫುಡ್ಡಿಗೆ ಹೋಗು, ಬಿರಿಯಾನಿ ಆರ್ಡರ್ ಮಾಡ್ಕೋತೀನಿ. ಸರಿ ಓಕೆ. ಈಗ ಹಾಕಿದ್ರೆ ಹಾಕ್ಬೇಡಿ, ಮತ್ತೆ ಬಿಲ್ಡಪ್ ಆಗ್ಬಿಟ್ಟು. ಬ್ರ್ಯಾಂಡ್ ಗೊತ್ತಾಯ್ತು. ಎಷ್ಟು ಸರ್, ಎಷ್ಟು ಇರ್ಬೋದು ಆ ಬೆಲೆ? ಇದು ಬಂದ್ಬಿಟ್ಟು 3.5 ಲಕ್ಷ ಈ ಶರ್ಟಿಗೆ. ಪ್ಯಾಂಟ್ ಸರ್? ಪ್ಯಾಂಟ್ಸ್ ಬಂದ್ಬಿಟ್ಟು 2.25 ಲಕ್ಷ. ಸೊ ನಮ್ ಬಿಸಿ ಆಗಿರೋ ಪರ್ಸನ್ಗೆ ನಮ್ಮ ಕಡೆಯಿಂದ ಒಂದು T-ಶರ್ಟ್ ಕೊಡ್ತಾ ಇದೀವಿ ಸರ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಟಚ್ ಅಪ್. ಇದು ಫೋಟೋ ಟಿ-ಶರ್ಟ್ ವಾಟರ್. ನಂಗೆ ಬೇಡ. ನಾವು ಕೇಳಿದ್ರೆ ಕೊಟ್ಟೆ ಕೊಡ್ತೀವಿ. ನಂಗೆ ಬೇಡ. ಫೋನ್ ಬಂದಿದೆ ಅಂತ. ಅದೇ ನಾನೇ ಆಮೇಲೆ ಇಂಟರ್ವ್ಯೂ ಹೇಳ್ಕೊಡಿ. ಮೋದಿ ಅವರಲ್ಲ ಸರ್, ಮಾತಾಡಿ. ಏ ನಿಮಗೆ ಆಟೋ ಬುಕ್ ಮಾಡಿ ಬಂದಿದೆ. ಯಾ ಮೋದಿ? ಯಾವ ಮೋದಿ? या आई मीन इंटरव्यू. हिंदी या मैं इंटरव्यू में हाँ भाई या इंटरव्यू है, पॉडकास्ट में है, रूम में. हाँ, सुप्रीता श्रीनिवास एंड राघवेंद्र हेगड़े वाया स्टूडियो देयर. या ಓಕೆ ಜೆಟ್ ಬಂದ್ಬಿಟ್ಟು ಅಲ್ಲಿ ಇಟ್ಬಿಡಿ, ಬರ್ತೀನಿ. ಡೆಲ್ಲಿ ಮೀಟಿಂಗ್ ಇದೆ. ಅಂಗೇನ ಘಾತ್ರಂ ನಯನೇ ವಕ್ತ್ರಂ ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ. ಸರಿ, ಥ್ಯಾಂಕ್ ಯು. ಎಲ್ರು ನನಗೆ ಇದೇ ತರ ಸಪೋರ್ಟ್ ಅವ್ರಿಗೆ ಮಾಡ್ತಾ ಇದ್ದೀವಿ.